ತಾವು ಏನಾದರೆ ಲೈಂಗಿಕ ಸಮಸ್ಯೆ ಒಳಗಡೆ ಇದ್ದೀರಾ, ಕರೆಕ್ಟಾಗಿ ತಮಗೆ ನಿಮೂರಿಗೆ ಬರ್ತಾ ಇಲ್ಲ ಅಥವಾ ಸ್ಖಲನ ಬೇಗ ಆಗ್ತಾ ಇದೆ, ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರೀ ಮೆಚರ್ ಎಜಾಕ್ಯುಲೇಷನ್. ಈ ಕಂಡೀಷನ್ನಲ್ಲಿ ತಮ್ಮ ಪಾರ್ಟ್ನರ್ ಅಥವಾ ತಮ್ಮ ವೈಫ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಕಂಪ್ಯಾನಿಯನ್ ಇರ್ಬೋದು, ಅವ್ರದ್ದು ರೋಲ್ ಏನಿದೆ ಇದರಲ್ಲಿ. ಬಟ್ ಇದರಲ್ಲಿ 50% ರೋಲ್ ಅವರು ಪ್ಲೇ ಮಾಡ್ತಾರೆ. ಯಾಕಂದರೆ ತಮಗೆ ಉದ್ರೇಕ ಆಗ್ತಾ ಇಲ್ಲ, ತಾವು ಅವ್ರ ಹತ್ರ ಹೋದ್ರಿ, ಸೆಕ್ಸ್ ಮಾಡೋಕೆ ಆಗಿಲ್ಲ ಅಂದರೆ ಅವರು ತಮ್ಮ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾರೆ ಅದರಿಂದ ನಿಮ್ಮ ಮೈಂಡ್ ಮೇಲೆ ಅದರ ಎಫೆಕ್ಟ್ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಸೂಕ್ಷ್ಮ ಮತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಪರ್ಟಿಕ್ಯುಲರಿ ಮಹಿಳೆಯರಿಗಾಗಿ ಇದೆ, ಎಲ್ಲರೂ ಫಾಲೋ ಮಾಡಿ. ಅಥವಾ ತಾವು ಪುರುಷರು ತಮ್ಮ ಪಾರ್ಟ್ನರ್, ತಮ್ಮ ವೈಫ್ ಅಥವಾ ತಮ್ಮ ಗರ್ಲ್ ಫ್ರೆಂಡ್ಸ್ ಯಾರು ತಮ್ಮ ಜೊತೆಗೆ ಸೆಕ್ಸ್ನಲ್ಲಿ ಯಾರು ಟಚ್ನಲ್ಲಿ ಇದ್ದಾರಾ, ಈ ವಿಡಿಯೋ ಅವ್ರಿಗೆ ತೋರಿಸಿ. ಯಾಕಂದರೆ ವಾಟ್ ಈಸ್ ದ ರೋಲ್ ಆಫ್ ವುಮೆನ್, ಮಹಿಳೆಯರದು ರೋಲ್ ಏನಿದೆ ಸೆಕ್ಸುವಲ್ ಪ್ರಾಬ್ಲಮ್ನಲ್ಲಿ ಅಂತ. ಇಫ್ ಇನ್ ಕೇಸ್ ತಾವು ಏನಾದರೆ ಲೈಂಗಿಕ ಸಮಸ್ಯೆ ಒಳಗಡೆ ಇದ್ದೀರಾ, ಕರೆಕ್ಟಾಗಿ ತಮಗೆ ನಿಮೂರಿಗೆ ಬರ್ತಾ ಇಲ್ಲ ಅಥವಾ ಸ್ಖಲನ ಬೇಗ ಆಗ್ತಾ ಇದೆ, ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರೀ ಮೆಚರ್ ಎಜಾಕ್ಯುಲೇಷನ್. ಈ ಕಂಡೀಷನ್ನಲ್ಲಿ ತಮ್ಮ ಪಾರ್ಟ್ನರ್ ಅಥವಾ ತಮ್ಮ ವೈಫ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಕಂಪ್ಯಾನಿಯನ್ ಇರ್ಬೋದು, ಅವ್ರದ್ದು ರೋಲ್ ಏನಿದೆ ಇದರಲ್ಲಿ. ತಾವು ಕೇಳ್ತಿರ್ಬೋದು, ಸರ್ ಪ್ರಾಬ್ಲಮ್ ನನಗಿದೆ, ವೈಫ್ಗೆ ಏನು ಸಂಬಂಧ, ಅವ್ರದ್ದು ಏನು ರೋಲ್ ಇರುತ್ತೆ ಇದರಲ್ಲಿ ಅಂದರೆ. ಬಟ್ ಇದರಲ್ಲಿ 50% ರೋಲ್ ಅವರು ಪ್ಲೇ ಮಾಡ್ತಾರೆ. ಯಾಕಂದರೆ ತಮಗೆ ಉದ್ರೇಕ ಆಗ್ತಾ ಇಲ್ಲ, ತಾವು ಅವ್ರ ಹತ್ರ ಹೋದ್ರಿ, ಸೆಕ್ಸ್ ಮಾಡೋಕೆ ಆಗಿಲ್ಲ ಅಂದರೆ ಅವರು ತಮ್ಮ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾರೆ ಅದರಿಂದ ನಿಮ್ಮ ಮೈಂಡ್ ಮೇಲೆ ಅದರ ಎಫೆಕ್ಟ್ ಇರುತ್ತೆ. ತಾವು ಸೆಕ್ಸ್ ಮಾಡೋಕೆ ಹೋದ್ರೆ ನಿಮ್ಮೂರ್ಕೆ ಆಗಿಲ್ಲ, ಇರಲಿ ಬಿಡು, XYZ ಪ್ರಶಾಂತ್ ಏನು ಟೆನ್ಷನ್ ಮಾಡ್ಕೋಬೇಡ, ಮೇ ಬಿ ನೀ ಟಯರ್ಡ್ ಆಗಿರ್ಬೋದು, ಅದರಿಂದ ನಿಮ್ಮೂರ್ಕೆ ಆಗಿಲ್ಲೇನೋ, ಪರವಾಗಿಲ್ಲ, ಡೋಂಟ್ ಟೇಕ್ ಟೆನ್ಷನ್ ಅಂತ ಈ ಥರ ಹೇಳಿದ್ರೆ ಯೂಶಲಿ ಏನು ಸಮಸ್ಯೆ ಇಲ್ಲ. ಇದಕ್ಕೆ ಬಿಟ್ಟು ನಿನ್ನ ಕೈದಿಂದ ಈ ಏಜ್ನಲ್ಲಿನೇ ಮಾಡೋಕ್ಕಾಗಲ್ಲ, ಮತ್ತು ಮುದುಕಾದ್ಮೇಲೆ ಏನು ಮಾಡಿದೆ, ಏನಪ್ಪ ನೀನು, ನಿನ್ನ ಹತ್ರ ಗಂಡಸ್ತನನೇ ಇಲ್ಲ ಅಂತ ಈ ಸೆಂಟೆನ್ಸ್ ಏನಾದರೂ ಅವ್ರ ಬಾಯಿದಿಂದ ಬಂದರೆ ಅದು ನಿಮ್ಮ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ದೆನ್ ಸ್ಲೋಲಿ ಈ ಫಿಸಿಕಲ್ ವೀಕ್ನೆಸ್ಸು ಸೈಕಲಾಜಿಕಲ್ ಮೆಂಟಲ್ ಆಗಿಬಿಡುತ್ತೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನೀವು ಆ ಪಾರ್ಟ್ನರ್ ಹತ್ರ ಹೋಗ್ಬೇಕಂದ್ರೆ ಸೆಕ್ಸ್ ಅವಾಯ್ಡ್ ಮಾಡ್ತೀರಾ ಅಥವಾ ಪಾರ್ಟ್ನರ್ ಹತ್ರ ಹೋಗೋದೇ ಅವಾಯ್ಡ್ ಮಾಡ್ತೀರಾ. ಬಿಕಾಸ್ ಅವ್ರು ನಿಮ್ಮ ಮುಖ ಮೇಲೆ ನಿಮಗೆ ಏನು ಮಾಡಿದ್ದಾರೆ, ಇನ್ಸಲ್ಟ್ ಮಾಡಿದ್ದಾರೆ. ಅವ್ರು ಇಂಟೆನ್ಷನ್ಲಿ ಮಾಡಿಲ್ಲ, ಬಟ್ ಆ ಮೂಮೆಂಟ್ನಲ್ಲಿ ಅವ್ರಿಗೆ ಅದು ಒಂದು ಇಚ್ಛೆ ಇದೆ, ಅದು ಪೂರೈಸಲ್ಲ ಅಂತ ಅವರ ವಿತೌಟ್ ಥಿಂಕಿಂಗ್ ಹಿಡಿದಿರ್ತಾರೆ. ಬಟ್ ಅದು ನಿಮ್ಮ ಮೈಂಡ್ನಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸೊ ನಾನು ಒಂದು ಮಹಿಳೆ ಇದ್ದೀನಿ ಅಥವಾ ನಾನು ಒಂದು ವೈಫ್ ಇದ್ದೀನಿ, ವಾಟ್ ಈಸ್ ಮೈ ರೋಲ್ ಇಫ್ ನನ್ನ ಹಸ್ಬೆಂಡ್ಗೆ ಏನಾದರೂ ಈ ಥರ ಲೈಂಗಿಕ ಸಮಸ್ಯೆ ಇದ್ದರೆ ನಾನು ಏನೇನು ಮಾಡಬಹುದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವನಿಗೆ ಒಂದು ಅಶ್ಯೂರೆನ್ಸ್ ಕೊಡಿ, ಅವನಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋ ಥರ, ಏನು ಪರವಾಗಿಲ್ಲ, ನಾವು ಡಾಕ್ಟ್ರ್ ಹತ್ರ ಹೋಗೋಣ, ಒಂದು ಅವ್ರಿಗೆ ತೋರಿಸೋಣ, ಈ ಥರ ಹೇಳಿಬಿಟ್ಟು ತಾವು ಇಬ್ಬರು ಗಂಡ ಹೆಂಡತಿ ಒಂದು ಸೆಕ್ಸಾಲಜಿಸ್ಟ್ನ ಅಥವಾ ಯೂರಾಲಜಿಸ್ಟ್ನ ಅಥವಾ ಸೆಕ್ಸುವಲ್ ಕೌನ್ಸ್ಲರ್ನ ಅಥವಾ ಸೆಕ್ಸ್ ಥೆರಪಿಸ್ಟ್ನ, ಸೆಕ್ಸ್ ಎಜುಕೇಟರ್ ಹತ್ರ ಹೋಗ್ಬಿಟ್ಟು ತಮ್ಮ ಪ್ರಾಬ್ಲಮ್ ಏನಿದೆ ಅವ್ರ ಮುಂದೆ ಇಟ್ಟರೆ, ಅವ್ರು ಏನೇನು ಹೇಳ್ತಾರೆ ಆ ಥರ ಫಾಲೋ ಮಾಡಿದ್ರೆ ಏನಾಗುತ್ತೆ, ಇವಾಗ ತಾವು ಆ್ಯಸ್ ಎ ಫೀಮೇಲ್ ಹಸ್ಬೆಂಡ್ ಹತ್ರ ಹೋದರೆ ಅವನಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದಪ್ಪ, ನನ್ನ ಪಾರ್ಟ್ನರು, ನನ್ನ ವೈಫು, ನನ್ನ ಗರ್ಲ್ ಫ್ರೆಂಡು ನನ್ನ ಈ ಪ್ರಾಬ್ಲಮ್ನಲ್ಲಿ ನನ್ನ ಜೊತೆಗಿದ್ದಾಳೆ. ಆ ಪ್ರಾಬ್ಲಮ್ ಫೇಸ್ ಮಾಡೋಕೆ ಅವನಿಗೆ ಒಂದು ಧೈರ್ಯ ಬರುತ್ತೆ. ಸೊ ಜೊತೆಗೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಏನಾದರೂ ಸರ್ಟನ್ ಫುಡ್ಸ್ ಹೇಳಿದ್ರು ಚೇಂಜಸ್ಸು, ಇಲ್ಲಮ್ಮ ಈ ಸ್ವಲ್ಪ ಫುಡ್ ಜಾಸ್ತಿ ಕೊಡಿ ಅವರಿಗೆ, ಅದು ವಾರಕ್ಕೊಂದ್ಸತಿ ಉದ್ದಿನ ಬೇಳೆ ಯೂಸ್ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಡೈಲಿ ಒಂದು ಬಾಯ್ಲ್ಡ್ ಎಗ್ ಕೊಡಿ ಅಂತ ಹೇಳಿರ್ಬೋದು, ಅಥವಾ ಡ್ರೈ ಫ್ರೂಟ್ಸು ಹಾಲಿನಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅದರದ್ದು ಒಂದು ಪಾಯಸಮ್ ಥರ ಮಾಡಿ ಕುಡಿ ಅಂತ ಹೇಳಿರ್ಬೋದು. ಸೊ ಈ ಥರ ನಾನಾ ರೀತಿ ವ್ಯಂಜನಗಳನ್ನು ನೀವು ಪ್ರಿಪೇರ್ ಮಾಡಿಕೊಟ್ರೆ ಕೂಡ ಅದರ ನನ್ನ ಪಾರ್ಟ್ನರ್ ಕೂಡ ನಾನು ಕೇರ್ ಮಾಡ್ತಿದ್ದಾರೆ, ನನಗೆ ಏನೇನು ಡಾಕ್ಟರ್ ಹೇಳಿದ್ದಾರೆ ಆಕೆ ಕೊಡ್ತಾ ಇದ್ದಾಳ ಅಂತ ಅವ್ನಿಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಡ್ಯೂರಿಂಗ್ ಈ ಟೈಮ್ ಮತ್ತೆ ಅವ್ನು ಸೆಕ್ಸ್ ಅಟೆಂಪ್ಟ್ ಮಾಡ್ತಾನೆ, ವೈಟಸ್ ಅಟೆಂಪ್ಟ್ ಮಾಡ್ತಾನೆ, ಅದರ್ನಲ್ಲಿನೂ ಬೈ ಚಾನ್ಸ್ ಒಂದು ಫೇಲ್ಯೂರ್ ಆದ್ರೇನು ಏನು ಕಾಳಜಿ ಮಾಡಬೇಡ, ರೆಡಿ ಆಗ್ತೆ, ಯಾಕಂದ್ರೆ ಜಸ್ಟ್ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಈ ಥರ ಒಂದು ಕಾನ್ಫಿಡೆನ್ಸ್ ಕೊಡಬೇಕು, ಮೋಟಿವೇಟ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಕ್ರಿಯೆ ಏನಿರುತ್ತೆ ಸ್ಟಾರ್ಟಿಂಗ್ನಲ್ಲಿ ಬರೀ ಫಿಸಿಕಲ್ ವೀಕ್ನೆಸ್ದಿಂದ ಅಥವಾ ದೈಹಿಕ ವೀಕ್ನೆಸ್ದಿಂದ ಆಗುತ್ತೆ, ಬಟ್ ಬರ್ತಾ ಬರ್ತಾ ಇದು ಮಾನಸಿಕ ಆಗುತ್ತೆ. ಸೊ ಅದರ್ನಲ್ಲಿ ನಿಮ್ಮ ಪಾರ್ಟ್ನರ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಟೈಮಲ್ಲಿ ಫುಡ್ ಕೊಡಬೇಕು, ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು ಒಂದು.
ಎರಡನೇದು ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಬ್ರಷ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನೀವು ಫಸ್ಟ್ ವಾಕ್ ಹೋಗಿ. ದಿನ ಒಂದು 45 ನಿಮಿಷ ವಾಕ್ ಮಾಡಕ್ಕೆ ಕಳಿಸ್ತಿರ್ಬೋದು. ಆಮೇಲೆ ಅನ್ನೆಸೆಸರಿ ಮನೆಯಲ್ಲಿ ಸುಮ್ಮನೆ ಕಿಚ್ಚು ಗಲಾಟೆ, ಅನ್ನೆಸೆಸರಿ ಸುಮ್ಮನೆ ಇರಿಟೇಟ್ ಆಗೋದು ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಅವನ ಬಾಡಿನಲ್ಲಿ ಸೆಲ್ಫ್ ಡೌಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಥರ ಮತ್ತು ಮೈಂಡ್ನಲ್ಲಿ ಇರಿಟೇಟ್, ಯಾಕಂದ್ರೆ ಆಲ್ರೆಡಿ ಆಫೀಸ್ದಿಂದ ಸ್ಟ್ರೆಸ್ ತೊಗೊಂಡು ಮನೆಗೆ ಬರ್ತಾನೆ. ನೀವು ಅವು ಸ್ವಲ್ಪ ನಗನಗ್ತಾ ಇದ್ದರೆ ಅದು ಏನಾಗುತ್ತೆ, ಅವ್ನ ಮೈಂಡ್ ಮೇಲೆ ಸ್ವಲ್ಪ ಒಂದು ಎಫೆಕ್ಟ್ ಚೆನ್ನಾಗಾಗುತ್ತೆ. ನಾನು ಎಷ್ಟೋ ಮಹಿಳೆಯರು ಕೇಳಿದ್ದೀನಿ, ಸರ್ ಮೇ ಬಿ ಇವ್ರದ್ದು ನನ್ನ ಮೇಲೆ ಪ್ರೀತಿನೇ ಇಲ್ಲೇನೋ, ಅಥವಾ ನಾನು ನೋಡೋಕೆ ಚೆನ್ನಾಗಿಲ್ಲೇನೋ, ಮೇ ಬಿ ಆ ರೀಸನ್ಕಿಗೇನೆ ನನ್ನ ಹತ್ರ ಬಂದ ಮೇಲೆ ಇವರಿಗೆ ಇಂಟ್ರೆಸ್ಟ್ ಬರಲ್ಲೇನೋ, ಮೂಡ್ ಬರಲ್ಲ ಅಂತ. ಎಷ್ಟೋ ಜನ ಏನು ಮಾಡ್ತಾರೆ, ಅವ್ರ ಬ್ಯೂಟಿನ ಸ್ವಲ್ಪ ಇದು ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕಂತ ಪಾರ್ಲರ್ ಹೋಗ್ತಾರೆ, ಸ್ವಲ್ಪ ಫೇಶಿಯಲ್ಸ್ ಮಾಡ್ತಾರೆ, ಅಥವಾ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರೆ, ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ತಾರೆ. ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಮೇ ಬಿ ಐ ಥಿಂಕ್ ನನ್ನ ಲುಕ್ಗೆ ಅವನಿಗೆ ಸ್ವಲ್ಪ ಸ್ಯಾಟಿಸ್ಫೈ ಇಲ್ಲೇನೋ, ಅವ್ನು ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದೀನಿ, ನಾನು ಸ್ವಲ್ಪ ನೋಡೋಕೆ ಅಷ್ಟು ಕರೆಕ್ಟಾಗಿ ಇಲ್ಲ. ಸೊ ಆ ಥರನೂ ಸ್ವಲ್ಪ ಒಬ್ಬರೊಬ್ಬರು ಮಹಿಳೆ ತಿಂಗ್ಬಿಟ್ಟು ಪಾಪ ಅವರವರೇ ಅವ್ರ ಲೈಫ್ನಲ್ಲಿ ಚೇಂಜಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರು ಸ್ವಲ್ಪ ಓಬೇಸ್ ಅಥವಾ ವೇಟ್ ಜಾಸ್ತಿ ಇದ್ದರೆ ವೇಟ್ ರೆಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದು ಮಾಡಿ ಅದರಲ್ಲಿ ತಪ್ಪೇನಿಲ್ಲ. ಬಟ್ ವೆರಿ ಸೇಮ್ ಟೈಮ್ ನೀವು ಇಬ್ಬರು ಗಂಡ ಹೆಂಡತಿ ಅಥವಾ ಪಾರ್ಟ್ನರ್ ಏನು ಮಾಡಬೇಕು, ಒಬ್ಬರೊಬ್ರಿಗೆ ಅರ್ಥ ಮಾಡ್ಕೋಬೇಕು. ಒಬ್ಬರೊಬ್ಬರ ಫೀಲಿಂಗು ಏನು ಆಗ್ತಿದೆ, ಏನು ಅನಿಸ್ತಾ ಇದೆ ಎಲ್ಲ ಎಕ್ಸ್ಚೇಂಜ್ ಮಾಡಬೇಕು, ಶೇರ್ ಮಾಡಬೇಕು. ಯಾಕಂದರೆ ಇಟ್ ಈಸ್ ಜಸ್ಟ್ ಲೈಕ್ ಒಂದು ಹಸ್ಬೆಂಡ್ ವೈಫ್ ಅಂದರೆ ಒಂದು ವೆಹಿಕಲ್ದೇ ಎರಡು ಏನಿದೆ ವೀಲ್ಸ್ ಥರ. ಬರೀ ಒಂದು ವೀಲ್ ಚೆನ್ನಾಗಿ ಓಡ್ತಾ ಇದೆ, ಒಂದು ವೀಲ್ ಸ್ಟ್ರಕ್ ಆಗಿದೆ ಅಂದರೆ ವೆಹಿಕಲ್ ಮುಂದೆ ಓಡಲ್ಲ. ಸೊ ರಿಲೇಷನ್ಶಿಪ್ಪು ಲೈಫು ಈ ಥರನೇ. ಇಬ್ಬರೂ ಏನಿದೆ ಈ ಪ್ರಾಬ್ಲಮ್ ನನ್ನ ಇಬ್ಬರದ್ದೇ ಅಂತ ತಿಳ್ಕೊಂಡು ಇದಕ್ಕೆ ಚಿಕಿತ್ಸೆ ಮಾಡಿಬಿಟ್ರೆ ಇದಕ್ಕೆ ಈಸಿ ಆಗುತ್ತೆ. ಸೊ ಮಹಿಳೆಯರೇ, ತಮ್ಮ ಹಸ್ಬೆಂಡ್ಗೆ ಏನಾದರೆ ಲೈಂಗಿಕ ಸಮಸ್ಯೆ ಒಳಗಡೆ ಅವ್ನು ಹೋಗ್ತಿದ್ದಾನೆ, ಅಥವಾ ಯಾವುದೋ ರೀತಿ ಒಂದಿನ ಏನೋ ನಿಮುರುಕಿ ಬಂದಿಲ್ಲ, ಅಥವಾ ಒಂದಿನ ಸ್ವಲ್ಪ ಏನೋ ಸ್ಖಲನ ಬೇಗ ಆಗಿದೆ ಅಂದರೆ ಏನು ಹೇಳಬೇಡಿ. ಜಸ್ಟ್ ನೋ ಪ್ರಾಬ್ಲಮ್, 1-2 ದಿನ ಬಿಟ್ಟು ಟ್ರೈ ಮಾಡೋಣ, ಬೇಜಾರಾಗಬೇಡಿ. ಈ ಥರ ಒಂದು ಅವ್ರಿಗೆ ಸ್ಫೂರ್ತಿ ಕೊಟ್ಟರೆ, ಕಾನ್ಫಿಡೆನ್ಸ್ ಕೊಟ್ಟರೆ ಏನಾಗುತ್ತೆ, ಅವನು ಏನು ಮಾಡ್ತಾನೆ, ಈ ಕಾಯಿಲೆದಿಂದ ಬೇಗ ಹೊರಗಡೆ ಬರ್ತಾನೆ. ಸೊ ರೋಲ್ ಆಫ್ ಫಿಮೇಲ್ ಇನ್ ಸೆಕ್ಸುವಲ್ ಪ್ರಾಬ್ಲಮ್, ಮೇಲ್ ಸೆಕ್ಸುವಲ್ ಪ್ರಾಬ್ಲಮಲ್ಲಿ ಏನಂದರೆ, ಅವನ ಜೊತೆಗೆ ಆ್ಯಸ್ ಎ ಒಂದು ಕಂಪ್ಯಾನಿಯನು, ಅವ್ನ ಫ್ರೆಂಡ್ ಥರ ನೀವು ನಿಂತ್ಕೋಬೇಕು. ಅವ್ನು ಕಂಪ್ಲೀಟ್ 2 ಮಂತ್ಸು 3 ಮಂತ್ ಚಿಕಿತ್ಸೆ ಆಗುವವರೆಗೆ, ಇದರಿಂದ ಹೊರಗಡೆ ಬರುವವರೆಗೆ ತಾವು ಅವನಿಗೆ ಒಂದು ಗುಡ್ ಫ್ರೆಂಡ್ ಆಗಬೇಕು. ನಾಟ್ ಓನ್ಲಿ ಫಾರ್ ದಿಸ್ 3 ಮಂತ್ಸ್, ಲೈಫ್ ಟೈಮ್ ಒಂದು ಗುಡ್ ಫ್ರೆಂಡ್ಸ್ ಆಗಬೇಕು. ಥ್ಯಾಂಕ್ ಯು.